ಸ್ಕೂಲ್ ಅಕ್ಕಪಕ್ಕ ಜಂಕ್ ಫುಡ್ ಮಾರಾಟ ಮಾಡಿದ್ರೆ ಹುಷಾರ್. ಇನ್ಮುಂದೆ ಸ್ಕೂಲ್ ಮಕ್ಕಳಿಗೆ ಜಂಕ್ ಫುಡ್ ನೀಡಿದ್ರೆ ದಂಡ ಫಿಕ್ಸ್. ಶಾಲೆ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಜಂಕ್ ಫುಡ್ ಅನ್ನ ನಿಷೇಧ ಮಾಡೋದಕ್ಕೆ ಮುಂದಾಗಿರೋದು. 12ನೇ ತರಗತಿವರೆಗೆ ಶಾಲೆಯಲ್ಲಿ ಜಂಕ್ ಫುಡ್ ಬ್ಯಾನ್. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಹತ್ವದ ಆದೇಶವನ್ನು ನೀಡಲಾಗಿದೆ. ಆವರಣದ 50 ಮೀಟರ್ ಸುತ್ತ ಜಂಕ್ ಫುಡ್ ಮಾರಾಟಕ್ಕೆ ಅವಕಾಶವನ್ನ ನೀಡಬಾರದು ಅಂತ ಹೇಳಿ ಆದೇಶವನ್ನು ನೀಡಲಾಗಿದೆ. ನಿಯಮವನ್ನು ಉಲ್ಲಂಘಿಸಿದ ಶಾಲೆ ಹಾಗೂ ವ್ಯಾಪಾರಸ್ಥರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆ. 134 ಶಾಲೆಗಳಿಗೆ ಭೇಟಿಯನ್ನು ನೀಡಿ ಆರೋಗ್ಯ ಇಲಾಖೆ ಸರ್ವೆ ನಡೆಸಿರೋದು. ಶಾಲಾ ಕ್ಯಾಂಟೀನ್ನಲ್ಲೇ ಜಂಕ್ ಫುಡ್ ಅತಿಯಾಗಿ ನೀಡ್ತಾ ಇರುವಂತಹ ವಿಚಾರಗಳು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗಿದೆ. ಸೊ ಹೀಗಾಗಿ ಅವುಗಳಿಗೆ ನಿಷೇಧ ಹೇರೋದಕ್ಕೆ ಈಗ ಸರ್ಕಾರ ಮುಂದಾಗಿರೋದು. ಶಾಲೆಯಲ್ಲಿ ಮತ್ತು ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇವತ್ತು ಜಂಕ್ ಫುಡ್ ಆರೋಗ್ಯಕ್ಕೆ ಮಾರಕವಾಗುವಂಥ ಆ ಒಂದು ಎಲ್ಲ ಫುಡ್ಗಳನ್ನು ನಿಷೇಧಿಸುವಂಥ ಆದೇಶ ನಾವಿತ್ತು ಹೊರಡಿಸಿದ್ದೇವೆ. ಇದು ಬಹುಶಃ ಹೈ ಫ್ಯಾಟ್, ಹೆಚ್ಚಿನ ಫ್ಯಾಟ್ ಇರುವಂಥದ್ದು, ಹೈ ಶುಗರ್ ಮತ್ತು ಸಾಲ್ಟ್, ಹೈ ಸಾಲ್ಟ್, ಈ ಮೂರು ಯಾವುದು ಇವತ್ತು ಒಳಪಟ್ಟಿರ್ತದೆ ಅದನ್ನು ಬಹುಶಃ ನಾವು ಇವತ್ತು ನಿಷೇಧಿಸಿದ್ದೇವೆ. ಯಾಕೆ ಈ ತೀರ್ಮಾನ ನಾವು ಇವತ್ತು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಕಮಿಷನರ್ ಶ್ರೀನಿವಾಸ್ ಅವರ ಆ ನೇತೃತ್ವದಲ್ಲಿ ನಾವು ನಿರ್ದೇಶನ ನೀಡಿದಂತೆ ಬೇರೆ ಬೇರೆ ಕಡೆಗೆ ಸರ್ವೆ ಮಾಡಿತ್ತು. ಸರ್ವೆ ಮಾಡುವಾಗ ಸುಮಾರು 100ಕ್ಕಿಂತಲೂ ಅಧಿಕ ಸ್ಕೂಲ್ಗಳಲ್ಲಿ, ಶಾಲೆಯಲ್ಲಿ, ಅಲ್ಲಿ ಶಾಲೆ ಒಳಗಡೆ ಕ್ಯಾಂಟೀನಲ್ಲೇ ಜಂಕ್ ಫುಡ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಹೊರಗೆ ಬಿಡಿ, ಸುತ್ತಮುತ್ತ ಆ ಕ್ಯಾಂಟೀನಲ್ಲಿ ಇನ್ನೊಂದಲ್ಲೆಲ್ಲ. ಮತ್ತು ಎಲ್ಲಿ ಜಾಸ್ತಿ ಫೀಸ್ ಇದೆ ಅಲ್ಲಿ ಜಾಸ್ತಿ ಅಂತ ಅದು ಕೊಡುವುದು. ಇದನ್ನು ಅವರು ಕೂಡ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇದನ್ನು ಎಲ್ಲ ಶಾಲೆಗಳಿಗೆ ಮತ್ತು ಎಲ್ಲ ಕಾಲೇಜ್ ಮತ್ತು ನಮ್ಮ ಆ ಸುತ್ತಮುತ್ತಲಿನವರಿಗೆ ಈ ಒಂದು ನಿಯಮ ತರಬೇಕಂತೇಳಿ ನಾವು ಇವತ್ತೊಂದು ಆದೇಶ ನಾವು ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.